ಚಿಕ್ಕು 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 ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಬಂದ್ಬಿಟ್ಟ ಬಂದ್ಬಿಟ್ಟ ಚಿಕ್ಕು ಚಿಕ್ಕು ಚಿಕ್ಕು. ಓ ಮೈ ಗಾಡ್ ಚಿಕ್ಕು ಇಲ್ಲಿ ಅಕ್ಕ ರೆಡಿ ಅಕ್ಕ. ಅಕ್ಕ ಏನ್ ಮಾಡ್ತಾ? ಏನೋ ಮಾಡುದು ಹೋಗ್ ನೋಡು, ಹೋಗ್ಬೇಕು. ಸೌಂಡ್ ಅಕ್ಕ ಎಲ್ಲಿ ಅಕ್ಕ ಎಲ್ಲಿ ಅಕ್ಕ? ಎಂತ ಮಾಡ್ತಾ ಇದ್ದಾಳ ಅಕ್ಕ? ಚಿಕ್ಕು ಚಿಕ್ಕುಮ ಬಾಯ್ಲಿ ಇಬ್ಬ ಹೋಗೋಣ ಬಾಯ್ಲಿ. ಪುಚ್ಚು ಪುಚ್ಚು ಬಾ ಬಾ ಬಾ. ಅಜ್ಜೋ ಅಯ್ಯಯ್ಯೋ ಜೋ 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 ಜೋ. ನಿನ್ ಗೊಂಬೆ ಬೇಕಾ? ಗೊಂಬೆ ಬೇಕಾ? ಚಿಕ್ಕು ಗೊಂಬೆ. ಜಂಪ್ 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 ಮಾಡು. ಜಂಪ್ 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 ಬೇಕಾ ನಿಂಗೆ? ಜಂಪ್ ಮಾಡು. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಕೊಡಲ್ಲ ಕೊಡಲ್ಲ ಮುನ. ವಾಕ್ ಮಾಡು ಬಾ ಮತ್ತೆ. ಆಸಿ ನಮ್ ಕಂದ ವಾಕ್ ಮಾಡ್ತಾನೆ. ವಾಕ್ ಮಾಡು ಬಾ ಮತ್ತೆ. ಜಂಪ್ ವಾಕ್. ಮೀಟರ್ ಬೇಕು. ಮೀಟರ್ ಮೀಟರ್. So cute ಚಿಕ್ಕು. So cute ಚಿಕ್ಕಮ್ಮ. ಹ್ಯಾಂಡ್ಸ್ ಅಪ್ ಟು ಯು ಸರ್. ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ ದೇಶದಲ್ಲಿಲ್ಲ. ಅಪ್ಪ ಫೋಟೋ ಮಾಡ್ತಾರಂತೆ. ನಿನ್ ಫೋಟೋಗೆ ಪೂಜೆ. ನಮ್ಮ ಮನೆ ದೇವ್ರಿತ್ತು. ನಮ್ಮ ಮನೆ ದೇವ್ರು ಪೂಜೆ ಮಾಡೋಣ ಪಾಪ ನಿಂಗೆ. ಹಾಂ ಪಾಪ ನೀ ಪೂಜೆ ಮಾಡೋಣ ನಿಂಗೆ. ಪೂಜೆ ಓನ್ ಪೂಜೆ ಬೇಕಮ್ಮ. ನಡಿ ಇವಾಗ ಗ್ರೂಮಿಂಗಿಗೆ ಹೋಗೋಣ. ಓ ಎಷ್ಟು ಚೆನ್ನಾಗಿರೋ ಕೂದಲುನ ಕಣೆ ಕಿತ್ಬಿಟ್ಟು ಮಾಡ್ತಾನೆ ಇವಾಗ ಅಲ್ವಾ? ಎಷ್ಟು ಚಂದ ಕಾಣ್ತದ ನೋಡು. ಎಷ್ಟು ಚೆನ್ನಾಗಿರೋ ಕೂದಲುನ ಇವಾಗ ನೋಡಿ. ಇವಾಗಿರೋ ಇಷ್ಟು ಸುಂದರವಾದ ನಮ್ಮ ಪಾಪುನ ಕಪ್ಪಿ 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 ಥರ ಮಾಡಿ ಕಳಿಸ್ತಾರೆ. ಸೊ ನೀವು ನೋಡ್ಬಿಟ್ಟು ಕಮೆಂಟ್ ಮಾಡಿ ಎಷ್ಟು ಸುಂದರ ಕಾಣಿಸ್ತಾನೆ ಅಂತ. ನಡಿ ಹೋಗೋಣ ಚಲೋ. ವಿ ಆರ್ ಗೆಟಿಂಗ್ ಡನ್. ಲೆಟ್ಸ್ ಸಿ इधर ही है. ओके इसका ग्रूमिंग रूम इट्स लाइक दिस. सो कंप्लीट ग्रूमिंग. ओके बाय चीकू गेट ग्रूम्ड. उसका क्या है ना एक है आप आता है ना लोग और भी करने के लिए. हाँ अभी वही फेस के टाइम में थोड़ा ध्यान से. थैंक यू बाय चीकू. ಆಲ್ಮೋಸ್ಟ್ 1.5 hour 2 hour ಆಯಿತು. ಅದು ಡ್ರೈ ಫ್ರೂಟ್ ಜ್ಯೂಸ್ ಅಂತೆ. ಟೇಸ್ಟ್ ಮಾಡು ಚೆನ್ನಾಗಿ ನಿನಗೆ ಅಂತ ಸ್ಪೆಷಲಾಗಿ ಕೊಟ್ಟಿದ್ದಾರೆ. ಸೊ ಇಟ್ಸ್ ಓಕೆ ಹಂಗೆ ಕುಡೀರಿ ಏನಾಗುತ್ತೆ ಆಯಿತಾ. ನಮ್ಮ ಮನೇಲಿ ನೋಡಿ ಎಂಜಲ್ ಕುಡಿಯೋಕ್ಕೂ ಒದ್ದಾಡ್ತಾರೆ. ಸೊ ಬಂದಿದ್ದೀವಿ. ಇದು ನಮ್ಮ ಪೆಟ್ ಸ್ಟೋರು. ಸೊ ನೋಡೋಣ ಯಾವ ಮಟ್ಟಿಗೆ ಮಾಡಿಸ್ಕೊತಾ ಇದ್ದಾನೆ ಅಂತ ಹೇಳಿಬಿಟ್ಟು ವೇಟ್. ಓಕೆ ಅವರ ಕನ್ನಡ ಹಿಂದಿ ನೀವು ಕನ್ನಡದವರಾ? ಆಯ್ತಾ ಇನ್ನೇನೋ ಒಂದು. ಲಾಸ್ಟ್ ಟೈಮ್ ಅವ್ನಿಗೆ ಸ್ವಲ್ಪ ಕಣ್ಣು ಸೆನ್ಸಿಟಿವ್ ಆಗಿತ್ತು. ಈ ಸತಿ ಚೆನ್ನಾಗಿ ಮಾಡಿದ್ರು. ಮುಖ ಮಾಡ್ಬೇಕಾದ್ರೆ ಒಂಚೂರು ನೋಡ್ಕೊಳ್ಳಿ. लास्ट टाइम कोई किया था ना, आप ही किया था लास्ट टाइम. हाँ उसका लास्ट टाइम वो आंखों में ना थोड़ा प्रॉब्लम हो गया था परफ्यूम वजह से शायद. प्लीज़ मत डाल देना परफ्यूम, नहीं डाल देना क्योंकि तुरंत हम हॉस्पिटल लेके गए. इधर पूरा स्वेल हो गया था. देखो इन्नू ಬೇಕಿತ್ತಾ ಕಡಿಮೆ ಮಾಡಿಸ್ಬೇಕಿತ್ತಾ ಸಾಕಾ? ನೋಡು
ಬಾಲ ಶೇಕಿಂಗ್ ಸಾಕು ಇನ್ನೇನು ಸ್ವಲ್ಪ ಇಲ್ಲ. A few moments later. ಓ ಸರ್ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಚಿಕ್ಕುಮರಿ. ಆಮೇಲೆ ಮನೆಗೆ ಹೋದ್ಮೇಲೆ ಅವನ ಅವತಾರ ತೋರಿಸ್ತೀನಿ. ಆ್ಯಕ್ಚುಲಿ ಇವ್ರು ಬೇರೆ ಹೊಸಬ್ರು, ನಾವು ಬೇರೆ ಕಡೆ ಚೇಂಜ್ ಮಾಡಿಸ್ತಾ ಇದ್ವಿ. ಸೊ ಹೆಡ್ಸ್ ಅಪ್ ಫಾರ್ ಟೇಲ್ಸ್, ನಿಮಗೂ ಗೊತ್ತು ಬ್ಯಾಂಗ್ಳೂರಲ್ಲಿ ಎಷ್ಟು ದೊಡ್ಡದಾಗಿದೆ. ಈವನ್ ಮೈಸೂರಲ್ಲೂ ಸ್ಟಾರ್ಟ್ ಆಗಿದೆ. ಸೊ ಪರ್ಮನೆಂಟ್ ಕಸ್ಟಮರ್ ಆಗ್ಬಿಟ್ಟಿದ್ದಾನೆ ಚೀಕು ಅಲ್ಲಿಗೆ. ಚೀಕು ಸೊ ಒಂದು ಸ್ವಲ್ಪ ಮನೆಗೆ ಹೋಗಿ ಅವ್ನು ಫುಲ್ ಅವತಾರ ತೋರಿಸ್ತೀನಿ. ಬಟ್ ಬಿಲ್ ಮಾತ್ರ ಎಷ್ಟು ಲಾವಣ್ಯ? ಹಾಂ 4800. ಸಿ ಒಂದು ಗ್ರೂಮಿಂಗ್ಗೆ 4800. ಬಟ್ ಇಟ್ಸ್ ಓಕೆ, ನಮ್ಮನೆ ಮಗುನೇ, ವರ್ತ್ ಇಟ್ ಇಸ್. ಸೊ ಅವ್ರ ಅಕ್ಕ ಜೊತೆ ಕೂತಿದ್ದಾರೆ. ಸಿ ಶಿ ಈಸ್ ಆಲ್ವೇಸ್ ಸೋ ಸೆನ್ಸ್ಡ್. ತೋರಿಸ್ಬೇಡ ಇಲ್ಲಿ ಹಿಂಗೆ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹಲೋ, ಕಾಲ್ಗೆ ಏನು ಹಾಕೊಂಡಿದ್ದೀರಾ? ಎಕ್ಸ್ಕ್ಯೂಸ್ ಮೀ. ಕೈ ಚೆನ್ನಾಗಿ ಪರ್ಚ್ತಾ ಅಂತ ಅಂದ್ಬಿಟ್ಟು ಪರ್ಚಿ ತೋರಿಸು. ಎಲ್ಲಿ? ಸಿ ಯಾವ ಮಟ್ಟಿಗೆ ಬರ್ಸಿದ್ದಾನೆ ಅಂದರೆ ಹೊಸ ನೇಲ್ಸು. ಸೊ ಪರ್ಚಿರೋದಕ್ಕೆ ಪನಿಷ್ಮೆಂಟ್ ಏನು? ಶೋಮಿಯೋ ಸಾಕ್ಸ್ ಹಾಕ್ತಾ ಈಗ ಹೆಂಗ್ ಪರ್ಚ್ತಾನೆ ಅಂತ. ಹೆಂಗೂ ಪರ್ಚಲ್ಲ, ಸೈಲೆಂಟಾಗಿ ಕುತ್ಕೋಬೇಕು. ಚಿಕ್ಕು ಈಗ ಲಾಂಗ್ ವೇ, ವೆರಿ ಲಾಂಗ್ ವೇ. ನಮ್ಮ ಮನೆ ಹತ್ತತ್ರ ಎಷ್ಟು ಕಿಲೋಮೀಟರ್? 11 ಕಿಲೋಮೀಟರ್ಸ್. ಇವನ್ನ ಆಟಗಳನ್ನ ನಾವು ನೋಡ್ಕೊಂಡು ಹೋಗೋದೊಳಗೆ ನಮ್ಮ ಪ್ರಾಣ ಹೋಗುತ್ತೆ. ಲೆಟ್ಸ್ ಗೋ. ಸೊ ಒದ್ದಾಡ್ತಾ ಇದ್ದಾನೆ ಮಲ್ಕೊಳ್ಳೋಕ್ಕೆ. ಹಾಂ ಸಿ ಕುತ್ಕೊಂಡ ಮತ್ತೆ ಮಲ್ಕೊತಾ ಇದ್ದಾನೆ. ಹಿಂಗೆ ಮಲ್ಕೊಂಡ್ಬಿಟ್ರೆ ಒಂದು 12-15 ಮಿನಿಟ್ಸ್ ಡ್ರೈವ್ ಈಸಿ ಆಗುತ್ತೆ. ಬಟ್ ಏನಂತ ಹೇಳಿದ್ರೆ ನನಗೀಗ ಡ್ರೈವಿಂಗ್ ಕಲಿಬೇಕಾದ್ರೆ ಒಂದು ನಾವು ಮೈಸೂರು ರಿಂಗ್ ರೋಡಲ್ಲೇ ಓಡಾಡಬೇಕಿತ್ತು. ಬಟ್ ರಿಂಗ್ ರೋಡಲ್ಲಿ ತುಂಬ ಕಷ್ಟ. ಇಲ್ಲಿ ಅವ್ನ ಕೈ ಕಂಫರ್ಟು, ಕಾಲು ಕಂಫರ್ಟು, ಹಿಂಗೆಲ್ಲ ಕೈ ಹಿಂಗೆ ಕೊಡ್ಕೊಂಡು ಇಲ್ಲಿ ಹಿಂಗೆ ಹೋಗ್ಬೇಕು ಅವನು. ಸೊ ಆಲ್ಮೋಸ್ಟ್ ನಾನು ಡ್ರೈವಿಂಗಲ್ಲಿ ಎಕ್ಸ್ಪರ್ಟ್ ಆಗೋಕ್ಕೆ ಮುಖ್ಯ ಕಾರಣ ಇವರೇ. ಅವ್ರಿಗೆ ಸಾಕ್ಸ್ ತುಂಬ ಕಷ್ಟ ಆಗ್ತಾ ಇದೆ. ಸಾಕ್ಸ್ ತೆಗಿಯೋಣ ಪ್ಲೀಸ್. ಒದ್ದಾಡ್ತಾ ಇದ್ದಾರೆ ಸಾಕ್ಸ್ ಹಾಕೊಂಡು ಮಲ್ಕೊಳ್ಳೋಕ್ಕೆ. ಸೊ ನಾನು ಡ್ರೈವಿಂಗ್ ಮಾಡೋಕ್ಕೆ ಮುಖ್ಯ ಕಾರಣ ಹಿಂಗೆ. ಎಲ್ಲೇ ಲಾಂಗ್ ಹೋದ್ರು ಹಿಂಗೆ ಮಲ್ಕೊಬಿಡೋದು, ಹಿಂಗೆ ಒದ್ದಾಡೋದು ಹಿಂಗೆ. ನನಗೆ ಅರ್ಥ ಆಗ್ತಾಯಿಲ್ಲ ಹೆಂಗೆ ಅವನಿಗೆ ಕೈಗೆ ಸಪೋರ್ಟಿಂಗ್ ಹಿಂಗೆ ಹಿಡ್ಕೊಬಿಡ್ಬೇಕು 1 hour 15 ಮಿನಿಟ್ಸ್ ಆದರೂ. ಸೊ ಒನ್ ಹ್ಯಾಂಡಲ್ ಡ್ರೈವಿಂಗ್ ಕಲಿಸಿರೋ ಮಹಾ ಚೀಕು ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅವರು ಸಾಕ್ಸ್ ತೆಗಿತೀವಿ ಇವಾಗ. ತುಂಬ ಕಂಫರ್ಟಬಲ್ ಆಗಿದೆ ಪಾಪ ಅವ್ರಿಗೆ. ಒದ್ದಾಡ್ತಾ ಇದ್ದಾರೆ. ಈಗ ಅವರು ಮಲ್ಕೊತಾರೆ, ನಾವು ಡ್ರೈವ್ ಮಾಡ್ತೀವಿ. ಸಿಗೋಣ. ಸೊ ನನ್ನ ಡ್ರೈವಿಂಗ್ ಎಕ್ಸ್ಪರ್ಟ್ ಆದ ನಮ್ಮ ಚೀಕು ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಇವಾಗ ಅವ್ರು ಸಾಕ್ಸ್ ತೆಗಿಯೋವರೆಗೂ ಮಲ್ಕೊಳ್ಳಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ. ಇವಾಗ ಟೈಟಾಗಿ ಹಾಕ್ಬಿಟ್ಟಿದ್ದಾರೆ ಅವರ ಇನ್ನೊಬ್ರು ಸಿಸ್ಟರ್. ನಗ್ತಾ ಇದ್ದಾರೆ ಅವರೇ ವಿಡಿಯೋ ಮಾಡ್ತಾ ಇರೋದು ಅಂತ ಹೇಳಿ. ಈಗ ನೋಡ್ಬಿಟ್ಟು, ಯಾಕಂದರೆ ರಿಂಗ್ ರೋಡಲ್ಲಿ, ಮೈಸೂರಲ್ಲಿ ರಿಂಗ್ ರೋಡಲ್ಲಿ ಓಡಿಸೋಕ್ಕೆ ತುಂಬಾ ಲೈಕ್ ರಿಸ್ಕಿ ಇದೆ. ಪ್ಲೀಸ್ ಯಾರೆಲ್ಲ 2 ವೀಲರ್ಸಲ್ಲಿ ಓಡಾಡ್ತೀರಾ ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿ. ಮೊನ್ನೆ ಕೂಡ ನೋಡಿ ಹಿಂಗೆಲ್ಲ ಬರ್ತಾರೆ ಹಿಂಗೆ ಸ್ಪೀಡಾಗಿ ಎಲ್ಲ. ಸೊ ಮೊನ್ನೆ ಕೂಡ ಯಾವುದೋ ಡೆತ್ ಆಗಿದೆ. ಸೊ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ಆ್ಯಂಡ್ ಕಾರಲ್ಲಿ ಓಡಾಡೋರು ಸೀಟ್ ಬೆಲ್ಟ್ ಹಾಕ್ಕೊಂಡು ಓಡಾಡಿ. ವಿತೌಟ್ ಸೀಟ್ ಬೆಲ್ಟ್ ಓಡಾಡಬೇಡಿ. ಆದಷ್ಟು ಸ್ಲೋ ಅಲ್ಲೇ ಇರಿ. ಲಿಮಿಟ್ ಆಗಿದೆ, ಮೈಸೂರು ಹೈವೇ 60 ಲಿಮಿಟ್ ಆಗಿದೆ. ಸೊ 60 ಲಿಮಿಟ್ ಮೇಲೆ ಹೋಗಬೇಡಿ. ಫೋಟೋಸ್ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಸೋಷಿಯಲ್ ಅವೇರ್ನೆಸ್ಸು, ರೋಡ್ ಅವೇರ್ನೆಸ್ ಎಲ್ಲ ಇರಲಿ. ಯಾಕಂದ್ರೆ ನಾನೇನೋ ಒಂದು ಸ್ವಲ್ಪ ಇವನಿಂದ ಎಕ್ಸ್ಪರ್ಟಾಗಿ ಒಂದು ಕೈಯಲ್ಲಿ ಓಡಿಸ್ತೀನಿ ಅಂತ ನೀವು ಹಿಂಗೆಲ್ಲ ಮಾಡಬೇಡಿ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದಮೇಲೆ ಓಡಿಸಿ, ಪರವಾಗಿಲ್ಲ. ಯಾವತ್ತೂ ರಿಂಗ್ ರೋಡಲ್ಲಿ ಓಡಿಸೋದು ಚೆನ್ನಾಗಿರುತ್ತೆ. ಚಲೋ ಸಿಗೋಣ. ಅವ್ನ ಪಾಪ ಕಷ್ಟಪಡ್ತಾ ಇದ್ದಾನೆ. ಮತ್ತೆ ಸಿಗೋಣ ಮನೆಗೆ ಹೋದ್ಮೇಲೆ. ಬಾಯ್. ಫೈನಲಿ ಅವ್ನ ಗ್ರೂಮಿಂಗ್ ಆಗಿದೆ. ವಿ ಆರ್ ಅಟ್ ಮೈ ಮಾಮ್ಸ್ ಪ್ಲೇಸ್. ಸೊ ಈಸ್ ಎಕ್ಸೈಟೆಡ್ ಫಾರ್ ಹಿಸ್ ನ್ಯೂ ಟಾಯ್. ಇವತ್ತು ಟಾಯ್ ತೊಗೊಂಡ್ವಿ. ಅವನಿಗೆ ಹೊಸ ಪೆಡಿಗ್ರಿ ತೊಗೊಂಡ್ವಿ. ಮತ್ತು ಹೊಸ ಬೌಲ್ ಅವನದು. ದಿಸ್ ಇಸ್ ಹಿಸ್ ನ್ಯೂ ಬೌಲ್. ಸೊ ಈಸ್ ವೆರಿ ಎಕ್ಸೈಟೆಡ್. ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನೆ. ಚಿನ್ನಮ್ಮ
ಗ್ರೂಮಿಂಗ್ ಆದ್ಮೇಲಂತೂ ಅವ್ನು ನೋಡೋಕ್ಕೆ ಕಣ್ಸಾಲಲ್ಲ, ಅಷ್ಟು ಕ್ಯೂಟಾಗಿ ಕಾಣ್ತಾನೆ. ಆ್ಯಕ್ಚುಲಿ ಇಲ್ಲಿ ಬಿಫೋರ್ ಗ್ರೂಮಿಂಗ್ ಅಲ್ಲಿ ಪಾಪ ಕಮಂಗಿ ಥರ ಕಾಣಿಸ್ತಾ ಇದ್ದ. ಬಟ್ ಈಗ ಯಾರೋ ಹೊಸೊಬ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ವಿ ಆರ್ ಲೈಕ್ ಸೋ ಹ್ಯಾಪಿ. ಅವನ ಲುಕ್, ಅವನ ಫೀಚರ್ಸ್ನ ಹೈಲೈಟ್ ಮಾಡ್ತಾರೆ. ಸೊ ಆದಷ್ಟು ನಾವು ವೆಯ್ಟ್ ಮಾಡ್ತಾ ಇದೀವಿ ಅವ್ನು ವಾಕ್ ಮಾಡಲಿ, ಒಂದು 10 meters ವಾಕ್ ಮಾಡೋದು ವಿಡಿಯೋ ಮಾಡೋಣ ಅಂತ. ಸೊ ಹ್ಯಾಪಿ. ಕಚ್ಕೊಂಡು ಕೂತಿದ್ದಾನೆ. ಸೊ ಅವನು ಅವನದೇ ಆದ ಪ್ರಪಂಚದಲ್ಲಿ ಇರ್ತಾನೆ. ಸೊ ಇವಾಗ ಅವನಿಗೆ ಆ ಟಾಯ್ ಸಿಕ್ಬಿಟ್ಟಿದೆ. ಸೊ ಹಿ ಈಸ್ ವೆರಿ ಹ್ಯಾಪಿ. ಚಿಕ್ಕಮ್ಮ, ಹಿ ಈಸ್ ಲೈಕ್ ಒನ್ ಆಫ್ ದಿ, ಏನು ಹೇಳೋದು ಅವನ ಬಗ್ಗೆ ನೋಡಿ, ಎಷ್ಟು ಜಾಲಿಯಾಗಿ, ಎಷ್ಟು ಅವನದೇ ಲೋಕದಲ್ಲಿರ್ತಾನೆ. ನಮಗೆ ತುಂಬಾ ಮನೆಗೆ ಪೀಸ್ ತಂದಿರೋದು ಅವನೇ. ಸೊ ವಿ ಆರ್ ವೆರಿ ಹ್ಯಾಪಿ. ಈ ಮುಖ ನೋಡಿ, ಈ ಮುಖ ನೋಡಿದ್ರೆ ನಮ್ಗೆ ಯಾರಿಗೆ ಆದ್ರೂ ಎಷ್ಟು ಸತಿ ಇಷ್ಟ ಆಗ್ತೀವಿ. ಚಿಕ್ಕೋ ಅವನ್ನ ಮಿಸ್ ಮಾಡ್ಕೊಳ್ದೆ ಇರಲ್ವಾ ನೀವು? ಇಷ್ಟು ಆಕ್ಟಿವ್, ಇಷ್ಟು ಥಿಂಗ್, ಟಚ್ ತೂತು ಅವ್ನಿಗೇನೇ ದೃಷ್ಟಿ ಬೀಳದೆ ಇರಲಿ. ಮನೇಲಿ ನಾವೆಲ್ಲ ಕಟ್ಟಾಕಲ್ಲ, ಆಚೆ ಎಲ್ಲೋ ಕರ್ಕೊಂಡು ಹೋಗಲ್ಲ. ಸೊ ಅವನ್ನ ಚೆನ್ನಾಗಿ ಟ್ರೈನ್ ಮಾಡಿಸಿದೀವಿ. ಸೊ ಅವನದೇ ಆದ ಒಂದು ಸ್ಪೇಸ್ ಇದೆ ಆ ಕಡೆ ಕಾರ್ನರಲ್ಲಿ. ಸೊ ಹಿಲ್ ಡೂ ಇಸ್ ಪಿ ಟ್ರೈನಿಂಗ್, ಪಾಟಿ ಟ್ರೈನಿಂಗ್ ಎಲ್ಲ ಆಗಿದೆ ಅವನಿಗೆ ಚಿಕ್ಕ ವಯಸ್ಸಿಂದಾನೆ. ಸೊ ನೋ ವರೀಸ್. ಸೊ ಹೀಸ್ ಬಿ ಲೈಕ್ ಚಿಕ್ಕು ಚಿಕ್ಕು. ಅವನ ಟಾಯ್ಸ್ಗಳ ಕಲೆಕ್ಷನ್ ನಿಮಗೆ ನೋಡಿದ್ರೆ ಇಲ್ಲಿ ಅವನಿಗೆ ಅಷ್ಟು ಟಾಯ್ಸ್ ಇದೆ. ಸೊ ಮುದ್ದಾದ ಮುಖಕ್ಕೆ ಒಂದು ಬಾಯ್ ಮಾಡ್ಬಿಡೋಣ ಎಲ್ಲರೂ ನೋಡಿ. ಹಿ ಈಸ್ ಕಾಲ್ಡ್ ಚಿಕ್ಕು. ಇವನ್ನ ನೋಡಿದ್ರೆ ಒಂದಿನ ಮಿಸ್ ಮಾಡ್ಕೊಳ್ದೇನು ಇರೋಕ್ಕಾಗತ್ತಾ ನಿಮ್ಗೆ? ಚಲೋ, ಸಿ ಯು ಆಲ್ ನೆಕ್ಸ್ಟ್. ಅವನ್ನ ಬೇರೆ ಆಕ್ಟಿವಿಟೀಸ್ ಎಲ್ಲ, ಒನ್ ಡೇ ಔಟಿಂಗ್, ಮತ್ತೆ ಅವ್ನ ಬರ್ಡೇ ಸತಿ ಏನೋ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ನಿಮ್ಗೆಲ್ಲ ಐಡಿಯಾಸ್ ಕೊಡಿ. ಸೊ ಚೀಕು ಬಾಯ್ ಫ್ರೆಂಡ್ ಇದ್ದಾನೆ ಚೀಕುಗೆ ಆಕ್ಚುಲಿ. ಪೆಟ್ಸ್ಗೂ ಬಾಯ್ ಫ್ರೆಂಡ್. ಸೊ ಅವನ ಜೊತೆ ಆಕ್ಚುಲಿ ಇದು ಹುಡುಗಿ. ಸೊ ನಾವು ಬಟ್ ಹುಡುಗ ಅಂತ ಹೇಳಿ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ. ಸೊ ಇದಕ್ಕೆ ಬಾಯ್ ಫ್ರೆಂಡ್ ಇದೆ. ಸೊ ಅವರಿಬ್ರದ್ದು ಒನ್ ಡೇ ಔಟ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದು ವಿಡಿಯೋ ಬೇಗ ಹಾಕ್ತೀನಿ. ಇನ್ನೇನು ಬರ್ಡೇ ಬರ್ತಾ ಇದೆ, ಏಪ್ರಿಲ್ ಮಂತ್ ಬರ್ಡೇ ಬರ್ತಾ ಇದೆ. ಸೊ ಲೆಟ್ ಸೆಲೆಬ್ರೇಟ್ ಹಿಸ್ ಬರ್ಡೇ ವೆರಿ ಗ್ರ್ಯಾಂಡ್ ಈ ಸತಿ. ಸೊ ಸಿ ಯು ಆಲ್, ಬಾಯ್. ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದ್ದಾನೆಲ್ಲ. ಬಾಯ್ ಮಾಡ್ಬಿಡು ಚಿಕ್ಕೋ. ಓಕೆ, ಹಿ ಗೇವ್ ಯು ಅ ಲುಕ್. ಬಾಯ್.